ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾರಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಾಯ್ಸು ಸ್ಪಷ್ಟದಲ್ಲ? ಕೇಳಿಸ್ತದೆ ಬರೋಬ್ಬರಿ ಅದ. ಮೊದಲಕ್ಕೆ ಅನ್ಮ್ಯೂಟ್ ಇತ್ತು ನಿಮ್ಮದು, ಬ್ಲೂಟೂತ್ ಮತ್ತೆ ಕೇಳಿಲ್ಲ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ಪರಮಾತ್ಮನ ರಾಜ್ಯಾಭಿಷೇಕವನ್ನು ಮಾಡುವುದನ್ನು ವಿಘ್ನ ಮಾಡಿ ಆ ಮಂಥರ ತನ್ನ ಗತಿಯನ್ನು ಪಡೆದಿದ್ದಾಳೆ. ಅನಂತರದಲ್ಲಿ ರಾಮ ತಾನು ವನವಾಸಕ್ಕೆ ಬಂದಿದ್ದಾನೆ. ರಾಮನ ವಿಯೋಗವನ್ನು ತಡೆದುಕೊಳ್ಳದೇನೆ ದಶರಥ ರಾಜ ತಾನು ಮೃತನಾಗಿದ್ದಾನೆ. ಅನಂತರದಲ್ಲಿ ಭರತ ಬಂದ ರಾಮನ ಪೀಠವನ್ನು ಪಾದಪೀಠವನ್ನು ತೆಗೆದುಕೊಂಡು ಹೋಗಿ ರಾಜ್ಯವನ್ನು ಊರಿನ ಹೊರಗಡೆ ಇದ್ದು ರಾಜ್ಯವನ್ನು ಆಳಿದ. ಮತ್ತು ಕಾಕಾಸುರನ ಕುರಂಗ ಎಂಬ ದೈತ್ಯನ ಸಂಹಾರವನ್ನು ಜಯಂತನ ಒಳಗೆ ಇದ್ದು ಪ್ರವೇಶ ಮಾಡಿ ಕಾಕಗಳು ಎಷ್ಟು ಕಲ್ಪದವರೆಗೆ ಮತ್ತು 2 ಕಣ್ಣುಗಳು ಉಳ್ಳದ್ದಾಗಿರುತ್ತದೋ ಅಷ್ಟು ನಾನು ಬದುಕಬೇಕು ಅಂತ ದುರಾಲೋಚನದಿಂದ ತಪಸ್ಸು ಮಾಡಿ ವರ ಪಡೆದಿರ್ತಾನೆ. ರಾಮದೇವರು ಲಕ್ಷ್ಮೀದೇವಿಗೆ ಸೀತಾದೇವಿಗೆ ಅಪಚಾರ ಮಾಡಿದ್ದಕ್ಕಾಗಿ ಅವನನ್ನು ಕೊಂದು ಹಾಕ್ತಾನೆ. ಮತ್ತು ದಂಡಕವನದಲ್ಲಿ ಶರಭಂಗರು ಮತ್ತು ಆಯುಷ್ಯ ದೀರ್ಘವಾಗಿತ್ತು, ಆದರೆ ದೇಹ ಗಟ್ಟಿ ಇದ್ದಿದ್ದಿಲ್ಲ, ಜರ್ಜರಿತವಾಗಿತ್ತು. ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡುವುದೂ ಅಸಾಧ್ಯವಾಗಿತ್ತು. ಆ ಪ್ರಸಂಗ ಇದ್ದಾಗ ರಾಮಚಂದ್ರ ದೇವರು ಬಂದದ್ದನ್ನು ನೋಡಿ ಸಂತೋಷಪಟ್ಟು ಆತಿಥ್ಯವನ್ನು ಮಾಡಿ ಅವರಿಂದ ಅನುಜ್ಞೆಯನ್ನು ಪಡೆದು ತಾವು ಪ್ರಾಯೋಪವೇಶವನ್ನು ಮಾಡಿದರು, ತನ್ನ ದೇಹವನ್ನು ತ್ಯಾಗ ಮಾಡಿದರು. ಮತ್ತು ಅಷ್ಟೇ ಅಲ್ಲದೇನೆ ಇಷ್ಟು ಕಥೆಯನ್ನು ನಾವು ಕೇಳಿದ್ದೇವೆ ನಿನ್ನೆ. ಇವತ್ತು ಮುಂದಿನ ಭಾಗವನ್ನು ನೋಡೋಣ. ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪಾತ್ ಗಂಧರ್ವಮುರ್ವಶಿರಥೇ ರಥಯಾತುದಾನೀಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಶರ್ವವರಾಧಬದ್ಧ್ಯಂ. 5ನೇ ಅಧ್ಯಾಯ 20ನೇ ಶ್ಲೋಕ ತಾತ್ಪರ್ಯ ನಿರ್ಣಯ. ರಾಮಚಂದ್ರದೇವರು ತಾವು ಬಂದಿದ್ದಾರೆ. ಆಗ ಗಂಧರ್ವ ತುಂಬುರು ಎಂಬ ಗಂಧರ್ವ ತಾನು ಶಾಪಗ್ರಸ್ತನಾಗಿ ಭೂಮಿಯಲ್ಲಿ ಯಾತುಧಾನರ ಗಣದಲ್ಲಿ ಹುಟ್ಟಿ ಬಂದಿದ್ದಾನೆ. ಏನಾಯಿತು ಅಂದರೆ, ಉರ್ವಶಿಯನ್ನು ಬಲಾತ್ಕಾರ ಮಾಡಿ ಭೋಗಿಸಿದ್ದಕ್ಕೆ ರಾಕ್ಷಸನಂತೆ ವರ್ತನೆ ಮಾಡಿದ್ದಿ ನೀನು ಅಂತ ಹೇಳಿ ಗಂಧರ್ವ ಮಾಡಿದ್ದ ರಾಕ್ಷಸನ ಕೆಲಸದಂತೆ ಗಂಧರ್ವ ತಾನು ಮಾಡಿದ. ಅದಕ್ಕಾಗಿ ಕುಬೇರ ತಾನು ಶಾಪ ಕೊಟ್ಟಿದ್ದಾನೆ. ಯಾರಿಗೆ? ಆ ತುಂಬುರು ಎಂಬ ಗಂಧರ್ವನಿಗೆ. ಆ ಗಂಧರ್ವ ದೇವರ ಭಕ್ತ, ಪ್ರತಿನಿತ್ಯ ಸಾಮವೇದವನ್ನು ಮಾಡಿ ಸಾಮವೇದವನ್ನು ಹೇಳಿ ಸ್ತೋತ್ರ ಮಾಡಿ
ಮತ್ತು ದೇವರ ಆರಾಧನೆಯನ್ನು ಮಾಡುವಂತಹ ದೇವರ ಭಕ್ತ. ಭಕ್ತ್ವಾಸ್ಯ ಬಾಹು ಇಷ್ಟು ಆಗಿದೆ. ಅವನು ಬಂದವರನ್ನೆಲ್ಲ ಪೀಡೆಯನ್ನು ಕೊಡ್ತಾ ಇದ್ದ. ಬಂದವರಿಗೆ ರಾಮಚಂದ್ರ ದೇವರಿಗೂ ತಾನು 2 ತೋಳುಗಳ ಮೇಲೆ ಹಾಕಿಕೊಂಡು, ರಾಮ ಲಕ್ಷ್ಮಣರನ್ನು ತೋಳುಗಳ ಮೇಲೆ ಹಾಕಿಕೊಂಡು ಅವರನ್ನ ಕರೆದುಕೊಂಡು ಹೋಗ್ತಿರ್ತಾನೆ. ಆಗ ಆ ತೋಳುಗಳನ್ನು 2 ತೋಳುಗಳನ್ನು ಕತ್ತರಿಸಿ ಬಿಡುತ್ತಾನೆ ರಾಮಚಂದ್ರ ದೇವರು. ಕತ್ತರಿಸಿರ್ತಾನೆ. ಯಾಕೆ ಅವನನ್ನು ಕೊಲ್ಲುವುದಿಲ್ಲ, ಬರೇ ತೋಳುಗಳನ್ನು ಕತ್ತರಿಸ್ತಾನೆ. ಯಾಕೆ ಅಂದರೆ ಬ್ರಹ್ಮದೇವರ ವರ ಇರ್ತದೆ ಮತ್ತು ರುದ್ರದೇವರ ವರ ಇರ್ತದೆ. ಶರ್ವವರಾದ್ ಅವಧ್ಯಂ, ರುದ್ರದೇವರು ಅವಧ್ಯತ್ವ ವರವನ್ನು ಕೊಟ್ಟಿರ್ತಾರೆ. ಬ್ರಹ್ಮದೇವರು ಯಾರು ನಿನ್ನ ತೋಳಗಳಿಗೆ ಸಿಗ್ತಾರೋ ಅವರು ನಿನ್ನ ವಶರಾಗ್ತಾರೆ ಅಂತ ಹೇಳಿರ್ತಾರೆ. ಹಾಗಾಗಿ ರಾಮ ಲಕ್ಷ್ಮಣರು ತೋಳಗಳಲ್ಲಿ ಸಿಕ್ಕು ವಶರಾಗ್ತಾರೆ. ಆದರೆ ತೋಳಗಳನ್ನು ಕತ್ತರಿಸಬಾರದು ಅಂತ ಏನು ವರ ಇರೋದಿಲ್ಲ. ಯಾರು ನಿನ್ನ ತೋಳಗಳನ್ನು ಕತ್ತರಿಸೋದಿಲ್ಲ ಅಂತ ವರ ಇರೋದಿಲ್ಲ. ಹಾಗಾಗಿ ತೋಳಗಳನ್ನು ಕತ್ತರಿಸಿದ್ದಕ್ಕೆ ಪೂರ್ವಜನ್ಮದ ಸ್ಮರಣೆ ಬರ್ತದೆ ರಾಮಚಂದ್ರ ದೇವರ ಅನುಗ್ರಹದಿಂದ. ಯಾಕೆ ಅಂದರೆ ಆ ಕುಬೇರ ಶಾಪವನ್ನು ಕೊಡುವಾಗ ಪ್ರಾರ್ಥನೆ ಮಾಡಿರ್ತಾರೆ, ಸ್ವಾಮಿ ಅಪರಾಧವಾಯಿತು, ಈ ಶಾಪವನ್ನು ಮೋಚನೆಗೊಳ್ಳುವುದು ಹೇಗೆ ಅಂತಂದರೆ ಮುಂದೆ ರಾಮ ಬರ್ತಾನೆ, ಅವನೇ ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತ ವಿಶಾಪವನ್ನು ಕೊಟ್ಟಿರ್ತಾರೆ. ಯಾರು? ಕುಬೇರ. ಹಾಗಾಗಿ ಅದು ಸ್ಮರಣೆಯಾಗಿ ಪ್ರಾರ್ಥನೆ ಮಾಡಿ, ರಾಮ ಲಕ್ಷ್ಮಣರಿಗೆ ಪ್ರಾರ್ಥನೆ ಮಾಡಿ ದೊಡ್ಡದಾದ ಒಂದು ತೆಗ್ಗನ್ನು ತೆಗೆಸ್ತಾರೆ. ಅದರೊಳಗೆ ತೆಗೆಸಿ ಇವನನ್ನು ಹಾಕಿ ಮುಚ್ಚಿಬಿಡುತ್ತಾರೆ, ಇವನನ್ನು ಕೊಂದು ಬಿಡುತ್ತಾರೆ. ತನ್ನ ಲೋಕವನ್ನು ತಾನು ಪಡಿತಾನೆ. ಇಷ್ಟು ಭಂಕ್ವಾಸ್ಯ ಬಾಹುಯುಗಲಂ ವಿಗಲಂ ಚಕಾರ ಸಮ್ಮಾನಯನ್ ವಚನ ಮಂಬುಜ ಜನ್ಮನೋಸೋ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ ಭಂಕ್ಷಾರ್ಥಮಂಸ ಮಿಮಿತೋಪಿ ಸಹಾನುಜೇನ. ಇಷ್ಟು ಆಗಿದೆ. ಆದ ಮೇಲೆ ಪರಮಾತ್ಮ ಇನ್ನು ಅಗಸ್ತ್ಯರ ಆಶ್ರಮ ಬರ್ತದೆ. ಆ ಅಗಸ್ತ್ಯ ತನ್ನ ಭಕ್ತರಾದ ಅಗಸ್ತ್ಯರು, ಆ ಅಗಸ್ತ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ಪರಮಾತ್ಮ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೋಗಿದ್ದಾನೆ. ಪ್ರೀತಿಂ ವಿಧಿತ್ಸೂರ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾಚ ಸಂಪೂಜಿತಃ. ಅಗಸ್ತ್ಯರಿಂದ ಪೂಜೆಗೊಂಡಿದ್ದಾನೆ ಪರಮಾತ್ಮ. ಪೂಜೆಗೊಂಡು ಅಗಸ್ತ್ಯರು ಒಂದು ಧನುಸ್ಸನ್ನು ಕೊಡ್ತಾರೆ. ಅದಕ್ಕೆ ಶಾರಂಗ ಧನಸ್ಸು ಅಂತ ಕರೀತಾರೆ. ಅದೇನದು ಧನುಸ್ಸು, ಶಾರಂಗ ಧನಸ್ಸು ಅಂತಂದರೆ ಪರಮಾತ್ಮ ಇಂದ್ರನಿಗೆ ಕೊಟ್ಟಿರ್ತಾನೆ. ಪರಮಾತ್ಮ ಅಂದರೆ ಯಾರು? ನಾರಾಯಣ. ಆ ನಾರಾಯಣ ಇಂದ್ರನಿಗೆ ಕೊಟ್ಟಿರ್ತಾನೆ. ಇಂದ್ರ ಅಗಸ್ತ್ಯರಿಗೆ ಕೊಟ್ಟಿರ್ತಾನೆ. ಅಗಸ್ತ್ಯರು ರಾಮಚಂದ್ರ ದೇವರಿಗೆ ಕೊಡ್ತಾರೆ. ಅಂದರೆ ಏನಾಯಿತು? ಪರಮಾತ್ಮನ ಧನಸ್ಸು ಪರಮಾತ್ಮನಿಗೆ ಬಂದು ತಲುಪಿತು. ನಾರಾಯಣ ಧನಸ್ಸನ್ನು ಇಂದ್ರನಿಗೆ ಕೊಟ್ಟಿದ್ದ ರಕ್ಷಣೆಗಾಗಿ. ಆ ಧನಸ್ಸು ರಾಮನಿಗೆ ಸಿಗಬೇಕು ಅಂತ ಅಗಸ್ತ್ಯರಿಗೆ ಇಂದ್ರ ಕೊಟ್ಟಿದ್ದ. ಈಗ ಆ ಧನಸ್ಸು ಮತ್ತೆ ಪುನಃ ಅಗಸ್ತ್ಯರು ರಾಮನಿಗೆ ಕೊಟ್ಟಿದ್ದಾರೆ. ಆತ್ಮಾತ್ಮೇವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇ ತದಿಂದ್ರ ಉತ ರಾಮಕರಾರ್ಥಮೇವ. ಪ್ರಾದಾತ್ ಅಗಸ್ತ್ಯ ಮುನಗೆ ತದವಾಪ್ಯ ರಾಮ ರಕ್ಷನ್ ಋಷೀನ್ ಅವಸದೇವ ಚ ದಂಡಕೇಶು. ಅಲ್ಲಿ ಸ್ವಲ್ಪ ನಾವು ತಿಳಿದುಕೊಳ್ಬೇಕು ಇದರ ಇತಿಹಾಸವನ್ನು. ಈ ಶಾರಂಗ ಧನಸ್ಸು ಅಂದರೆ ಏನು? ಹಿಂದೆ ನಾವು ನೋಡಿವಿ, ರುದ್ರ ಮತ್ತು ಅಂದರೆ ರಾಮನಿಗೆ ಹಿಂದೆ ಯುದ್ಧವಾಯಿತು. ಹರ ಮತ್ತು ಹರಿಗೆ ಯುದ್ಧವಾಯಿತು. ಆಗ ಪಿನಾಕ ಮತ್ತು ಶಾರಂಗ 2 ಧನುಸ್ಸನ್ನು ತೆಗೆದುಕೊಂಡಿದ್ದರು. ಆಗ ಶಾರಂಗ ಧನಸ್ಸನ್ನು ಪರಶುರಾಮ ದೇವರು ಇಟ್ಟುಕೊಂಡಿದ್ದರು, ಪಿನಾಕ ಧನಸ್ಸನ್ನು ರುದ್ರದೇವರು ಇಟ್ಟುಕೊಂಡಿದ್ದರು. ಆಗ ಶಿಲೋಪಮೋಗು ಕಲ್ಲಿನಂತೆ ಆಗಿಬಿಟ್ರು, ಯುದ್ಧ ಆಡಲಿಕ್ಕಾಗಲಿಲ್ಲ. ಹಾಗಾಗಿ ಅಂಥ ಧನುಸ್ಸನ್ನು ನೀನು ಭಂಗ ಮಾಡಿದ್ದಿ ಅಂತ ಪರಶುರಾಮ ದೇವರು ರಾಮನಿಗೆ ಕಥೆಯನ್ನು ಹೇಳ್ತಾರೆ ಹಿಂದಕ್ಕೆ. ಆಗ ಪಿನಾಕ ಹೋಯಿತು, ಶಾರಂಗ ಉಳಿದಿತ್ತು. ಇನ್ನೊಂದು ಇತ್ತು ಧನಸ್ಸು, ಯಾವುದೋ ಗಾಂಡೀವ. ಹಾಗಾಗಿ ಜಗತ್ತಿನಲ್ಲೇ 3 ಅದ್ಭುತವಾದ ಧನಸ್ಸುಗಳು. ಒಂದು ಪಿನಾಕ, ಒಂದು ಶಾರಂಗ, ಒಂದು ಗಾಂಡೀವ. ಗಾಂಡೀವನಿಗೆ ಇಂದ್ರ ಕೊಡ್ತಾನೆ ಮುಂದೆ. ಈ ಶಾರಂಗ ಧನಸ್ಸು, ಈ 3 ಧನಸ್ಸುಗಳು ಹೇಗೆ ಬಂತು ಅಂದರೆ ಶಿವ ಪಾರ್ವತಿಗೆ ಕಥೆಯನ್ನು ಹೇಳ್ತಿರ್ತಾನೆ ಹಿಂದಕ್ಕೆ. ಕಣ್ವ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾಗ ತಲೆ ಮೇಲೆ ಹುತ್ತು ಬೆಳೀತದೆ, ದೊಡ್ಡದಾದ ಹುತ್ತು. ಆ ಹುತ್ತಿನ ಮೇಲ್ಭಾಗದಲ್ಲಿ ಬಿದಿರು
ಬೆಳೀತದೆ. ಆ ಬಿದಿರಿನಿಂದ ವಿಶ್ವಕರ್ಮ ಇದನ್ನು ನಿರ್ಮಾಣ ಮಾಡಿದ್ದಾನೆ. ಯಾವುದನ್ನ? ಪಿನಾಕ, ಶಾರಂಗ ಮತ್ತು ಗಾಂಡೀವ. ಅಂದ್ರೇನು? ಬ್ರಹ್ಮದೇವರೇ ನಿರ್ಮಾಣ ಮಾಡಿದ್ದು, ಆದರೆ ಪಿನಾಕ ಶಾರಂಗ ವಿಶ್ವಕರ್ಮ ಅಂತ ಹೇಳ್ತಾರೆ. ಹಾಗಾಗಿ ಆ ಧನುಸ್ಸು ಈಗ ಪರಮಾತ್ಮನ ಹತ್ತಿರ ಇತ್ತು, ಅದು ಇಂದ್ರನ ಹತ್ರ ಬಂತು. ಇಂದ್ರ ಮತ್ತೆ ಪುನಃ ಅಗಸ್ತ್ಯರಿಗೆ ಕೊಟ್ಟ, ಅಗಸ್ತ್ಯರು ರಾಮಚಂದ್ರ ದೇವರ ಹತ್ರ ತಲುಪಿಸಿದರು. ಇಷ್ಟು ಕಥೆ. ಇದು ಶ್ರೀಮದಾಚಾರ್ಯರು ಇಲ್ಲಿ ಸೂಚನೆ ಮಾಡಿದ್ದಾರೆ. ಅವರಿಗೆ ಸಂತೋಷಪಡಿಸಿ ಅಲ್ಲಿದ್ದಾನೆ ಪರಮಾತ್ಮ ದಂಡಕಾರಣ್ಯದಲ್ಲಿ. ದಂಡಕಾರಣ್ಯ ಬಹಳ ದೊಡ್ಡದು. ಅವನಿಗೆ ಅಲ್ಲಿ ಸಂತೋಷಪಡಿಸಿ ಪರಮಾತ್ಮ ಅಲ್ಲಿದ್ದಾನೆ. ಅಷ್ಟರಲ್ಲೇನೆ ಕಾಲೇ ತದೇವ ಖರದೂಷಣ ಯೋರ್ಬಲೇನ ರಕ್ಷಸ್ವ ಸಾಪತಿ ನಿಮಾರ್ಗಣ ತತ್ಪರಾಸಿ ವ್ಯಾಪಾದಿತೆ ನಿಜಪತೋ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾ ಅಭಿಸಸಾರ ರಾಮಂ. ಆಗ ಶೂರ್ಪಣಿಕೆ ಅಲ್ಲಿ ಬರ್ತಾಳೆ. ಈ ಶೂರ್ಪಣಿಕೆ ಯಾರು ಅಂದರೆ ರಾವಣನ ತಂಗಿ. ರಾವಣ ಜನ್ಮದ ವೃತ್ತಾಂತವನ್ನು ಹೇಳ್ತಾರೆ, ಶೂರ್ಪಣಿಕೆಯ ಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ಏನು ಅಂತಂದರೆ, ವಿಶ್ರವಸ ಅಂತನ್ನುವ ಮುನಿ, ಆ ಮುನಿಯಲ್ಲಿ ಕೈಕಸಿ ಅಥವಾ ಕೇಶಿನಿ ಅಂತನ್ನುವ ಹೆಂಡಂದಿರು, ಪುಷ್ಪೋತ್ತಟ ಅಂತನ್ನುವ ಹೆಂಡತಿ. ಮಹಾಭಾರತ, ರಾಮಾಯಣ, ಭಾಗವತ ಅನುಸಾರವಾಗಿ ಹೀಗೆ ಇದೆ. ಅಲ್ಲಿ ಪುಷ್ಪೋತ್ತಟ ಅಂತನ್ನುವ ಮತ್ತು ವಿಶ್ರವಸ್ ಇವರಲ್ಲಿ ರಾವಣ ಮತ್ತು ಕುಂಭಕರ್ಣರು ಹುಟ್ಟುತ್ತಾರೆ. ಮಾಲಿನಿ ಅಂತನ್ನುವ ಹೆಂಡತಿ, ಅವನಲ್ಲಿ ವಿಭೀಷಣ ಹುಟ್ಟುತ್ತಾನೆ. ಮತ್ತು ರಾಕೆ ಅಂತನ್ನುವ ಹೆಂಡತಿಯಲ್ಲಿ ಖರ ಮತ್ತು ಶೂರ್ಪಣಿಕೆಯರು ಹುಟ್ಟುತ್ತಾರೆ. ಅನಂತರದಲ್ಲಿ ಮತ್ತು ಖರ ದೂಷಣ ಮತ್ತು ಇನ್ನೊಬ್ಬನಿದ್ದಾನೆ ತ್ರಿಷಣ ಅಂತ ಹೇಳಿ, ತ್ರಿಶಿರ ಖರ ತ್ರಿಷಿಣ ದೂಷಣ ತ್ರಿಶಿರ, ಇವರು ಇಷ್ಟು ರಾಕ್ಷಸರು. ಆ ಶೂರ್ಪಣಿಕೆಯ ಗಂಡ, ಅಕ್ಕಿನ ಮದುವೆ ಆಗಿರ್ತದೆ. ಗಂಡ ಯಾರು ಅಂತಂದರೆ ವಿದ್ಯುಜ್ಜುಹ್ವಾ ಅಂತ ಅವನ ಗಂಡ. ಏನಾಗ್ಬಿಟ್ಟಿರ್ತದೆ, ಹಿಂದಕ್ಕೆ ಕಾಲಕೇಯ ಅಂತ ದೊಡ್ಡದಾದ ಸೈನ್ಯ ಯುದ್ಧವಾಡುವ ಸಮಯದಲ್ಲಿ ರಾವಣ ಮತ್ತು ಯುದ್ಧಕ್ಕೆ ಎಲ್ಲರನ್ನು ಕರೆದುಕೊಂಡು ಹೋಗಿರ್ತಾನೆ. ಆಗ ಸೇನೆಗೆ ಒಂದು ಪ್ರಧಾನವಾಗಿ ಸೇನಾಧ್ಯಕ್ಷನಾಗಿ ಇವನನ್ನು ನೇಮಿಸಿರ್ತಾನೆ. ಯಾರೋ ತನ್ನ ಅಳೆಯನಾದಂತಹ ವಿದ್ಯುಜ್ಜುಹ್ವ ಅವನನ್ನು ನೇಮಿಸಿರ್ತಾನೆ. ವಿಚಿತ್ರ ಏನಾಗ್ಬಿಡ್ತದೆ ಅಂತಂದರೆ, ಯುದ್ಧ ಆಡ್ತಾ ರಾವಣನಿಗೆ ತಿಳಿಯದೇನೆ ತನ್ನ ತಂಗಿಯ ಗಂಡನನ್ನೇ ಕೊಂದು ಹಾಕಿಬಿಡ್ತಾನೆ. ದ್ವೇಷದಿಂದ, ಅಸೂಯದಿಂದ, ಮಾತ್ಸರ್ಯದಿಂದಲ್ಲ, ಪ್ರಮಾದದಿಂದ. ಶತ್ರುಗಳನ್ನು ಸಂಹಾರ ಮಾಡುವಾಗ ಇವನು ಶತ್ರು ಅಂತ ತಿಳಿದುಕೊಂಡು ಕೊಂದು ಹಾಕಿಬಿಡ್ತಾನೆ. ಆಗ ಅಳ್ತಾ ಕೂತು ಬಿಡ್ತಾಳೆ, ನನ್ನ ಗಂಡನ ಕೊಂದು ಹಾಕಿದೆ, ನನ್ನ ಗಂಡ ಇಲ್ಲ, ಹೀಗೆಲ್ಲ ಆಯಿತು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆಗ ಒಂದು ಮಾತನ್ನು ಹೇಳ್ತಾನೆ, ನೀನು ಯಾರು ಗಂಡನನ್ನು ಅಪೇಕ್ಷಾ ಪಡ್ತಿ, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷಾ ಪಡ್ತಾಳೆ, ಆಜ್ಞೆ ಮಾಡ್ತಾನೆ, ಆಗ್ಲಿಪ್ಪ, ಅವಶ್ಯವಾಗಿ ಆಗಲಿ, ನಾನು ಮಾಡಿಸ್ಕೊಡ್ತೇನೆ ಮದುವೆಯನ್ನು. ನೀ ಯಾರನ್ನು ಆರಿಸ್ತೀಯೋ, ನೀ ಯಾರನ್ನು ಬಟ್ಟು ಮಾಡಿಕೊಡ್ತೀಯೋ, ನಾನು ಅವರಿಗೆ ಮದುವೆ ಮಾಡಿಕೊಡ್ತೇನೆ ಅಂತ ರಾವಣ ಶೂರ್ಪಣಿಗೆಯ ಸಾಂತ್ವನಕ್ಕಾಗಿ ತಾನು ಹೇಳಿರ್ತಾನೆ. ಯಾಕೆಂದರೆ ಶೂರ್ಪಣಿಯನ್ನು ಕೊಂದು ಹಾಕಿರ್ತಾನೆ, ಗಂಡನನ್ನು ಕೊಂದು ಹಾಕಿದ್ದ ಕಾರಣಕ್ಕಾಗಿ ಈ ಮಾತನ್ನು ಮತ್ತು ರಾವಣ ಹೇಳಿರ್ತಾನೆ. ಅವನ ಹಿಂದೆ ಖರ ಮತ್ತು ದೂಷಣ ಇವರಿಬ್ಬರು ರಾವಣನ ಅಣ್ಣಂದಿರು. ತಂಗಿಯ ರಕ್ಷಣೆಗಾಗಿ 14,000 ರಾಕ್ಷಸರನ್ನು ರಾವಣ ಇಟ್ಟಿರ್ತಾನೆ. ನೀ ಎಲ್ಲಿ ಹೋಗ್ತಿ ಹೋಗು, ನಿನ್ನ ಹಿಂದೆ ಕಾವಲಿಗಾಗಿ ಇಷ್ಟು ಜನ ಇರ್ತಾರೆ. ಈಗ ದಂಡಕ ಅರಣ್ಯದಲ್ಲಿ, ದಂಡಕವನದಲ್ಲಿ ರಾಮ ಇದ್ದದ್ದು ಗೊತ್ತಾಗ್ತದೆ. ಅಲ್ಲಿ ಬರ್ತಾಳೆ. ಬಂದು ರಾಮ ಇಷ್ಟು ಸುಂದರವಾಗಿದ್ದಾನೆ, ಚಲೋ ಇದ್ದಾನೆ,
ಹಾಗಾಗಿ ಅವನನ್ನು ನಾನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೇರವಾಗಿ ರಾಮನ ಹತ್ರ ಬರ್ತಾಳೆ. ಬಂದು ಮತ್ತೆ ಭಾತೃದ್ವಗೇನ ಸಹಿತ ವನಂ ಆವಸಂತಿ ರಾಮಂ ಸಮೇತ್ಯ ಭವಮೇ ಪತಿ ನನ್ನ ಗಂಡನಾಗಿ ನೀನು ಅಂತ ಹೇಳ್ಬಿಡ್ತಾಳೆ ರಾಮನಿಗೆ. ಆಗ ಶ್ರೀಮದಾಚಾರ್ಯ ಹೇಳ್ತಾರೆ, ಭಾನುಂ ಯಥಾ ತಮೋಪೇತ್ಯ ಸುಯೋಗ ಕಾಮಂ, ಎಂದಾದರೂ ಸೂರ್ಯ ಮತ್ತು ಗಾಢವಾದ ಅಂಧಕಾರ, ಕತ್ತಿಲೋ ಅಂದರೆ ಕತ್ತಿಲು, ಅಂಥ ಕತ್ತಿಲು ಮತ್ತೇನಪ್ಪ ಅಂದರೆ ಸೂರ್ಯನ ಜೊತೆಗೆ ಮದುವೆ ಆಗ್ಲಿಕ್ಕೆ ಸಾಧ್ಯವಾ? ಅಂದರೆ ಸೂರ್ಯ ಮತ್ತು ಕತ್ತಿಲು ಎಂದೂ ಒಂದು ಕಡೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಹೇಗವೋ ಹಾಗೆ ಶೂರ್ಪಣಖೆ ರಾಮನ ಜೊತೆಗೆ ಮದುವೆ ಆಗುವುದು ಅಷ್ಟೇ ಹಾಸ್ಯಾಸ್ಪದ, ಎಂದೂ ಆಗಲು ಸಾಧ್ಯವಿಲ್ಲ ಅಂತ ಹೇಳಿ ಆ ಶೂರ್ಪಣಖೆಯ ತಾನು ಕಾಮಿಸಿ ರಾಮನನ್ನು ಮದುವೆ ಮಾಡಿಕೊಳ್ಬೇಕಂತಂದದ್ದು ಇಷ್ಟು ಹಾಸ್ಯಾಸ್ಪದ. ರಾಮನ ಹತ್ರ ಬಂದಾಗ ರಾಮ ಆಕೆಗೆ ಹೀಳಾಯಿಸಿ ಚೇಷ್ಟೆ ಮಾಡಿ ಕಳಿಸ್ಬಿಡ್ತಾನೆ. ಇಲ್ಲ ನನಗೆ ಮದುವೆ ಆಗಿದ್ದವಳು ಸೀತೆ ಇದ್ದಾಳೆ, ಹಾಗಾಗಿ ತಾಂ ತತ್ರ ಹಾಸ್ಯ ಕಥೆಯ ಜನಕಾಸುತಾಗ್ರೆ, ನಾನನ್ನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮತ್ತೊಂದು ಮದುವೆ ಮಾಡ್ಕೊಳ್ಳೋದಿಲ್ಲ, ನನ್ನ ತಮ್ಮ ಖಾಲಿ ಇದ್ದಾನೆ, ಅವನು ಮದುವೆ ಆಗಿಲ್ಲಿನ, ಹಾಗಾಗಿ ಅವನ ಜೊತೆ ಮದುವೆ ಮಾಡ್ಕೊ ಹೋಗು ಅಂತ ರಾಮ ಚೇಷ್ಟೆ ಮಾಡಿ ಕಳಿಸಿಬಿಡ್ತಾನೆ. ರಾಮನ ಅಭಿಪ್ರಾಯವನ್ನು ತಿಳಿದ ಲಕ್ಷ್ಮಣ ನಗತಾ ನಗತಾ ಹೇಳ್ತಾನೆ, ಅಲ್ಲ ರಾಮ ಕಳಿಸಿದ್ದಾನೆ, ನೀನು ವಿಚಾರ ಮಾಡು, ನೀನು ಯಾರ ತಂಗಿ? ನೀನು ಚಕ್ರವರ್ತಿ ರಾವಣ, ಆ ರಾವಣನ ತಂಗಿ. ನಾನು ಯಾರು? ದಾಸ. ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣನ ದಾಸ, ನಾನು ರಾಮನ ದಾಸ. ಹಾಗಾಗಿ ಚಕ್ರವರ್ತಿ ತಂಗಿ ದಾಸನ ಜೊತೆಗೆ ಮದುವೆ ಆಗೋದು ಯೋಗ್ಯವ ಎಂದರೆ ಸಾಧ್ಯವಾಗಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಹಾಗಾಗಿ ನೀನು ನನ್ನ ಮದುವೆ ಮಾಡಿಕೊಳ್ಳೋದು ಸರಿಯಲ್ಲ ಅಂಥೇಳಿ ನಕ್ಕು ಬಿಡ್ತಾನೆ. ಆಕೆಗೆ ಸಿಟ್ಟು ಬರ್ತದೆ. ಹಾಗಾಗಿ ನೀನು ರಾಮನ ಹತ್ರ ಹೋಗು, ರಾಮ ಚಕ್ರವರ್ತಿ, ಒಂದು ಮದುವೆ ಆದರೆ ಆಯಿತು, ಇನ್ನೊಂದು ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳಿದೆ, ಹೋಗಿ ಅವನ ಹತ್ರ ಹೋಗಿ ಕೇಳು ಅಂತ ಹೇಳಿ ಮತ್ತೆ ಶೂರ್ಪಣಿಕೆಯನ್ನು ರಾಮನ ಹತ್ರ ಲಕ್ಷ್ಮಣ ಕೊಟ್ಟು ಕಳಿಸಿಬಿಡ್ತಾನೆ. ಇದನ್ನು ನೋಡಿ ಮತ್ತೆ ರಾಮ ಅಂತಾನ, ಸೀತಾ ಇದ್ದಾಳೆ, ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಅಂದಿದ್ದಕ್ಕೆ ಸಿಟ್ಟಿಗೆ ಬಂದು, ಸೀತೆ ಇದ್ದಿದ್ದಕ್ಕಾಗಿ ನೀನು ನನ್ನನ್ನು ಮದುವೆ ಮಾಡ್ಕೊಳ್ತಾ ಇಲ್ಲಲ್ಲ, ಹಾಗಾಗಿ ಆ ಸೀತೆಯನ್ನೇ ನಾನು ತಿಂದುಬಿಡ್ತೇನೆ ಅಂತ ನುಂಗ್ಲಿಕ್ಕೆ ಬಂದುಬಿಡ್ತಾಳೆ. ಅದು ನೋಡಿ ಸಿಟ್ಟಿಗೆ ಬಂದು ಲಕ್ಷ್ಮಣ ಆಕಿನ್ನ ಕೊಲ್ಲದೇನೆ ಏನು ಮಾಡಿಬಿಡ್ತಾನೆ, ಕಿವಿ ಮತ್ತು ಮೂಗನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿಬಿಡ್ತಾನೆ. ತತ್ಪ್ರೇರಿತಾನ್ ಸಪದಿ ಭೀಮ ಬಲಾನ್ ಪ್ರಯಾಂಸ್ತಾನ್ ತಸ್ಯ ಖರತ್ತಿಶ ತಿದಶ ದೂಷಣ ಮುಖ್ಯ ಬಂಧೂನ್. ಹೀಗೆ ಮಾಡಿದಾಗ ವಿಕರ್ಣ ನಾಸಾಂ ಚಕ್ರೆ, ಮೂಗು ಮತ್ತು ಕಿವಿಗಳು ಇಲ್ಲದೇ ಇದ್ದಂತೆ ಮಾಡಿ ಸಮಸ್ತ ರಜನೀಚರ ನಾಶಹೇತೋಹೋ. ಯಾಕೆ ಹೀಗೆ ಮಾಡಿದರು ಅಂತಂದರೆ ಎಲ್ಲ ದೈತ್ಯರು ಸಾಯಬೇಕಾಗಿದೆ, ಅವರ ನಾಶಕ್ಕೆ ಮುಖ್ಯಳಾದ ಕಾರಳೆ ಇವಳು. ಈಕೆಗೆ ಹೀಗೆ ವ್ಯವಸ್ಥೆ ಮಾಡಿದರೆ ಮುಂದೆ ಎಲ್ಲ ಬರಬ್ಬರಿ ಆಗ್ತದೆ ಅಂತ ಹೇಳಿ ಅವಮಾನ ಮಾಡ್ತಾರೆ. ಹಿಂದೇನೂ ಹೀಗೊಂದು ಪ್ರಸಂಗ ಬಂದಿದೆ, ಲಕ್ಷ್ಮಣ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿ ಹಾಕಿದ್ದಾನೆ. ಹಿಂದೆ ಪ್ರಾಕ್ಟೀಸ್ ಆಗಿದೆ ಲಕ್ಷ್ಮಣನಿಗೆ. ಯಾರು? ತಾಟಕ, ಮಾರೀಚನ ತಾಯಿ, ಯಕ್ಷನ ಹೆಂಡತಿ, ಯಕ್ಷನ ಮಗಳು. ಆ ಯಕ್ಷನ ಮಗಳಾದಂತಹ ಮತ್ತು ತಾಟಕೆ ಅವಳು ಮುನಿಗಳನ್ನೆಲ್ಲ ತೊಂದರೆ ಕೊಟ್ಟಾಗ ಅಗಸ್ತ್ಯರ ಶಾಪದಿಂದ ನೀನು ಮತ್ತು ನಿನ್ನ ತಂದೆ ಇಬ್ಬರೂ ಕೂಡ ರಾಕ್ಷಸರಾಗಿರಿ ಅಂತ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಆಕಿ ಮತ್ತೆ ರಾಕ್ಷಸರಾಗಿ ಹುಡುತ್ತಾರೆ. ಆಗ ಮಾರೀಚ ಸುಂದನನ್ನು ಮದುವೆ ಮಾಡಿಕೊಳ್ತಾಳೆ. ಆಗ ಮಾರೀಚನನ್ನು ಪಡಿತಾಳೆ. ಉಪಸುಂದನನ್ನು ಮದುವೆ ಮಾಡಿಕೊಂಡಾಗ ಮತ್ತು ಸುಭಾವನ್ನು ಕೊಂದು ಹಾಕಿರ್ತಾನೆ. ಮಾರೀಚನನ್ನು ತಾಟಕೆಯನ್ನು ಕೊಲ್ಲಬೇಕಾದಾಗ ಎರಡೂ ತೋಳಗಳನ್ನು ಕತ್ತರಿಸ್ತಾಳೆ, ಬಾಣಗಳ ವರ್ಷಣೆ ಮಾಡ್ತಾಳೆ ರಾಮನ ಮೇಲೆ. ಆಗ ತೋಳುಗಳನ್ನು ಕತ್ತರಿಸಿ ರಾಮ ಅವನ ಹಕ್ಕಿನ ಕೊಂದು ಹಾಕ್ತಾನೆ. ಆವಾಗ ಲಕ್ಷ್ಮಣ ಮೂಗು ಮತ್ತು ಕಿವಿಗಳನ್ನು ಅಲ್ಲಿಯೂ ಕಟ್ ಮಾಡಿರ್ತಾನೆ, ಛೇದನ ಮಾಡಿರ್ತಾನೆ. ಹಾಗೆ ಇಲ್ಲಿಯೂ ಕೂಡ ಶೂರ್ಪಣಿಕೆಯನ್ನು ತೊಂದರೆ ಕೊಡಲಿಕ್ಕೆ ಬಂದಾಗ ಕತ್ತರಿಸಿ ಆಕಿನ ಹಿಂದೆ 14,000 ರಾಕ್ಷಸರು ಇರ್ತಾರೆ. ಖರದೂಷಣ ಮೊದಲಾದವರೆಲ್ಲ ರಾಕ್ಷಸರು. 14,000 ರಾಕ್ಷಸರನ್ನು ರಾಮ ಸೀತೆಯನ್ನು ಗುಹೆಯಲ್ಲಿ ಇಟ್ಟು ಲಕ್ಷ್ಮಣನ ಕಾಯಲಿಕ್ಕೆ ಗುಹೆಯದ ದ್ವಾರದಲ್ಲಿ ನಿಂದಿರಿಸಿ, ನೀ ಬರಬೇಡ ಯುದ್ಧಕ್ಕೆ, ನೀಲೇ ನಿಂದಿರು, ನಾನು ನೋಡ್ಕೊಳ್ತೇನೆ
ಅಂತ 16,000 ಜನನನ್ನು ರಾಮ ಏಕಾಕಿಯಾಗಿ ಕೊಂದಾಕ್ತಾನೆ. ಅಷ್ಟರೊಳಗೆ ಶೂರ್ಪಣಿಕೆ ತಪ್ಪಿಸಿಕೊಂಡು ರಾವಣ ಹತ್ರ ಬಂದು ಎಲ್ಲ ಸುದ್ದಿಗಳನ್ನು ಹೇಳ್ತಾಳೆ. ಹೀಗೆ ನೀನು ಹೇಳಿದ ಪ್ರಕಾರವೇ ರಾಮ ಇದ್ದ, ರಾಮನ ಜೊತೆಗೆ ಮದುವೆ ಮಾಡ್ಕೋಬೇಕು ಅಂತ ಹೋದೆ. ಆದರೆ ರಾಮನಿಗೆ ಬಹಳ ಸೊಕ್ಕಿದೆ. ಯಾಕೆ? ಸೀತೆ ಬಹಳ ಸುಂದರಿ, ಬಹಳ ಚಲುವೆ. ಹಾಗಾಗಿ ಆಕೆಯನ್ನು ಬಿಟ್ಟು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ. ಹಾಗಾಗಿ ಆ ಸೀತೆಯನ್ನು ಕರೆದುಕೊಂಡು ಬರಬೇಕು ಅಂತಂದೇ ಲಕ್ಷ್ಮಣ ನನ್ನ ಮೂಗು ಕಿವಿಗಳನ್ನು ಕತ್ತರಿಸಿಬಿಟ್ಟ. ಹಾಗಾಗಿ ಅವನನ್ನು ನೀನು ಕೊಂದು ಹಾಕಬೇಕು, ಸೀತೆಯನ್ನು ನೀನು ಸ್ವೀಕಾರ ಮಾಡಬೇಕು, ನೀನು ಚಕ್ರವರ್ತಿ, ನಿನಗೆ ಯೋಗ್ಯಳಾದವಳು. ರಾಮ ಏನು ವನವಾಸಿಯವನು, ಅವನೇನು ಉಪಯೋಗ ಇಲ್ಲ ಅಂತ ಹೇಳಿ ತಾನು ಶೂರ್ಪಣಿಕೆ ಎಲ್ಲ ಹೇಳ್ತಾಳೆ. ಯಾರ ಮುಂದೆ? ರಾವಣನ ಮುಂದೆ ಹೇಳಿದಾಗ ರಾವಣ ಇದನ್ನು ನೋಡಿ ಬಹಳ ಸಿಟ್ಟಾಯಿತು ರಾವಣನಿಗೆ. ನನ್ನ ತಂಗಿಗೆ ನನ್ನಿಂದ ಇಷ್ಟು ತೊಂದರೆ ಆಯಿತು. ಮೊದಲಿಗೆ ವಿಧವೆಯನ್ನು ಮಾಡಿದೆ ನಾನೇ, ನನ್ನ ತಂಗಿಯ ಗಂಡನನ್ನು ಕೊಂದು ನಾನೇ ವಿಧವೆಯನ್ನಾಗಿ ಮಾಡಿದೆ. ಅನಂತರದಲ್ಲಿ ಮತ್ತೆ ನನ್ನ ಕಾರಣಕ್ಕಾಗಿ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಹೋದ್ಲು. ಆಗ ರಾಮ ಈ ಅವಸ್ಥೆ ತಂದುಕೊಟ್ಟ. ಹಾಗಾಗಿ ಅವನು ರಾಮನನ್ನು ಸುಮ್ಮನೆ ಬಿಡಬಾರದು, ಸೀತೆಯನ್ನು ಅಪಹಾರ ಮಾಡಬೇಕು, ನಾನು ಹಾಗೆ ಬಿಡಂಗಿಲ್ಲ ಅಂತ ಹೇಳಿ ರಾಮಾಯಣದಲ್ಲಿ ಬರ್ತದೆ, ರಾಮನನ್ನು ಸಂಹಾರ ಮಾಡಲಿಕ್ಕಾಗೋದಿಲ್ಲ, ಬಹಳ ಶಕ್ತಿ ಸಾಮರ್ಥ್ಯಗಳಿವೆ. ಹಾಗಾಗಿ ಅವನ ಜೀವ ಎಲ್ಲಿದೆ ಅಂದರೆ ಸೀತೆಯಲ್ಲಿದೆ. ರಾಮನ ಜೀವ ಎಲ್ಲಿದೆ? ಸೀತೆಯಲ್ಲಿದೆ. ಹಾಗಾಗಿ ಸೀತೆಯನ್ನು ನೀನು ಅಪಹಾರ ಮಾಡಿಕೊಂಡು ಬಿಟ್ಟು ಹಿಡಿದು ಬಿಟ್ಟರೆ ರಾಮ ತನ್ನ ಪ್ರಾಣ ತಾನೇ ಬಿಟ್ಟುಬಿಡ್ತಾನೆ. ಯುದ್ಧಕ್ಕೆ ಹೋದಿಯಲ್ಲೋ ರಾಮನನ್ನು ಗೆಲ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟು ಶಕ್ತಿಶಾಲಿ, ಬಲಶಾಲಿ ರಾಮ. ಹಾಗಾಗಿ ನೀನೇನಾದರೂ ಸಂಹಾರ ಮಾಡಬೇಕು ಅಂತ ಒಂದೇ ಉದ್ದೇಶ ಇದ್ದರೆ, ರಾಮನನ್ನು ಕೊಲ್ಲಬೇಕು ಅಂತಂದರೆ ಸೀತೆಯನ್ನು ಹಿಡಿ, ರಾಮ ಸತ್ಯ ಹೋಗ್ತಾನೆ ಅಂದಾಗ ನೇರವಾಗಿ ಮಾರೀಚನ ಹತ್ರ ಬರ್ತಾನೆ. ಮಾರೀಚ ಗೋಕರ್ಣದಲ್ಲಿ ಕೂತಿರ್ತಾನೆ. ಗೋಕರ್ಣದಲ್ಲಿ ಕೂತು ತಪಸ್ಸು ಮಾಡುತ್ತಾನೆ. ನೇರವಾಗಿ ಮಾರೀಚನ ಹತ್ರ ಬರ್ತಾನೆ ರಾವಣ. ಬಂದು ತಾನು ಈ ಮಾತುಗಳನ್ನು ಹೇಳ್ತಾನೆ. ದತ್ತೇ ಭಗೇ ರಘುವರೇಣ ಮಹಾಮುನೀನಾಂ ದತ್ತೇ ಭಗೇ ಚರಜನೀಚರ ಮಂಡಹೇತೋ ರಕ್ಷಪತಿ ಸ್ವಸೃಮುಖಾತ್ ವಿನಿಕಂಪನಾಚ್ಚ ಶುತ್ವಾ ಬಲಂ ರಘುಪತೆ ಪರಮಸ್ಯ ಚಿಂತಾಂ. ಇಷ್ಟು 14,000 ಮಂದಿಯನ್ನು ಕೊಂದಾಕ್ಬಿಟ್ಟ ಅವನು, ಇಷ್ಟು ಬಲಶಾಲಿ. ಹಾಗಾಗಿ ಅವನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತನ್ನು ಕೇಳಿ ಸಶುತ್ವಾ ಸತ್ವಾಶು ಕಾರ್ಯಮವೃಷ್ಯ ಜಗಾಮತೀರಂ ಕ್ಷೇತ್ರಂ ನದಿ ನತ ಪತೆ ಶ್ರವಣಂ ಧರಿತ್ಯ ಮಾರೀಚಂ ಅತ್ರ ತಪಸಿ ಪರಿವರ್ತಮಾನಂ. ಮಾರೀಚ, ಹಿಂದೆ ನಾವು ಕೇಳಿದ್ವಿ, ಮಾರೀಚನನ್ನು ಕೊಲ್ಲದೇನೆ 100 ಯೋಜನ ದೂರದಲ್ಲಿ ಇದ್ದ ಸಮುದ್ರಕ್ಕೆ ಎತ್ತಿ ಹಾಕಿದ್ದ. ಆಗ ಈ ಕಾರಣಕ್ಕಾಗಿಯೇ ರಾಮನ ಬಾಣದ ವೇಗ, ರಾಮನ ಬಲದ ಸಾಮರ್ಥ್ಯ ಇವುಗಳನ್ನು ತಿಳಿದ ಮಾರೀಚ ರಾಮನ ತಂಟೆನೇ ಬೇಡ ಅಂತ ಹೇಳಿ ತಾನು ತಪಸ್ಸಿಗೆ ಕೂತ. ರಾವಣ ಬಂದು ಈ ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ? ಒಂದು ದೊಡ್ಡ ಮಹತ್ವದ ಕೆಲಸ ಆಗಬೇಕು, ಕಾರ್ಯ ಆಗಬೇಕು. ನೀನೊಂದು ಕೆಲಸ ಮಾಡು. ಕಥೆಗಳನ್ನೆಲ್ಲ ಕೇಳಿದ್ದೀರಿ, ನಿರ್ಣಯ ಇಲ್ಲಿ ಮಹತ್ವದ್ದಿದೆ, ಅದನ್ನು ನಾನು ತಿಳಿಸಿ ನಾನು ಈ ಪಾಠವನ್ನು ಮುಗಿಸ್ತೇನೆ. ಏನು ಅಂದರೆ, ಮಾರೀಚ ರಾವಣ ಹೇಳಿದ, ನೀನು ಬಂಗಾರದ ಜಿಂಕಿ ಆಗಬೇಕು, ಸೀತೆಯ ಅಪಹಾರಕ್ಕೆ ನೀನು ಪ್ರಧಾನ ಕಾರಣನಾಗಬೇಕು. ಹಾಗಾಗಿ ರಾವಣನನ್ನು ನೀನು ಸೀತೆಯಿಂದ ದೂರ ಮಾಡಿ ಕರೆದುಕೊಂಡು ಹೋಗಬೇಕು. ರಾಮನಿಂದ ನೀನು ಬದುಕಲಿಕ್ಕೆ ಸಾಧ್ಯವಿಲ್ಲ, ಅವನು ನಿನ್ನನ್ನು ಕೊಂದೇ ಕೊಲ್ತಾನೆ. ಅಕಸ್ಮಾತ್ ನೀನು ಸಾಯಲಿಲ್ಲ ಅಂತಾದರೆ ರಾಮ, ಸೀತೆ, ಲಕ್ಷ್ಮಣ ಅಂತ ಜೋರಾಗಿ ಕಿರಿಚು. ಆಗ ಮತ್ತೆ ಸೀತೆ ಒಬ್ಬಳೇ ಆಗ್ತಾಳೆ, ನಾನು ಸೀತೆಯನ್ನು ಅಪಹಾರ ಮಾಡ್ಕೊಂಡು ಹೋಗ್ತೇನೆ ಅಂತ ಇಷ್ಟೆಲ್ಲ ಹೇಳಿ ಕಳಿಸಿರ್ತಾನೆ. ಮಾರೀಚ ಅಂತಾನೆ, ನಾನಂತೂ ರಾಮನ ಬಾಣದ ವೇಗವನ್ನು ನೋಡಿದ್ದೇನೆ, ರಾಮನ ಪರಾಕ್ರಮ ಬಲ ಸಾಮರ್ಥ್ಯಗಳನ್ನು ನೋಡಿದ್ದೇನೆ, ಏನಾದರೂ ಚಿಂತೆ ಇಲ್ಲ, ನಾನು ರಾಮನ ಜೊತೆಗೆ ರಾಮನ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಅಂತ ಹೇಳಿ ಆ ಶಬ್ದವನ್ನು ತೊದಲ್ತಾ ಅಂಜುತ್ತಾ ಶಬ್ದಗಳನ್ನು ಹೇಳ್ತಾನೆ ಅಂತಲ್ಲಿ ಶ್ರೀಮದಾಚಾರ್ಯರು ಶಕ್ಯೋನತೆ ರಘುವರೇಣ ಹಿ ವಿಗ್ರಹಸ್ಯ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ಹಿಂದೆ ನಾನು ಕಂಡುಬಿಟ್ಟಿದ್ದೆ ಅವನ ಬಲ ಪರಾಕ್ರಮಗಳನ್ನು, ಹಾಗಾಗಿ ನಾನು ಹೋಗುವುದಿಲ್ಲ ಅಂತಂದಾಗ ರಾವಣ ಸಿಟ್ಟಾದ. ನಾನು ರಾಜ,
ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ನನ್ನ ಆಜ್ಞಾ ಉಲ್ಲಂಘನೆ ಮಾಡ್ತೀಯ ನೀನು ಅಂತ ಹೇಳಿ ಸಿಟ್ಟಿಗೆ ಬಂದ್ಬಿಡುತ್ತಾನೆ. ಸಿಟ್ಟಿಗೆ ಬಂದು ಖಡ್ಗ ತೆಗೆದು ನಾನೇ ನಿನ್ನನ್ನು ಕೊಂದು ಹಾಕ್ತೇನೆ. ಖಡ್ಗಂ ನಿಕೃಷ್ಯ ಹನ್ಮಿ ಯದಿಮೇನ ಕರೋಷಿ ವಾಕ್ಯಂ. ನಾ ಹೇಳಿದ ಮಾತನ್ನು ನೀನು ನಡೆಸಲಿಲ್ಲ ಅಂತಂದರೆ ನಿನ್ನನ್ನು ಕೊಂದೇ ಹಾಕಿಬಿಡ್ತೇನೆ ಅಂದಾಗ, ಬೇಡಪ್ಪ ಮಾರಾಯ, ಕೊಲ್ಲಬೇಡ, ಸಾಯುವುದಾದರೆ ರಾವಣನ ಬಾಣದಿಂದ ಸಾಯ್ತೇನೆ, ನಿನ್ನ ಕಡೆಯಿಂದ ಯಾಕೆ ಸಾಯಬೇಕು, ಸಾಯುವುದಿಲ್ಲ, ನೀನು ಹೇಳಿದ ಮಾತನ್ನೇ ನಡೆಸ್ತೇನೆ. ಇಲ್ಲಿ ಅಂದ್ರೆ ಮಾರೀಚ ಬಿಟ್ಟದ್ದು ಯಾಕೆ? ರಾಮನ ಮೇಲೆ ಭಕ್ತಿಯಿಂದ ಬಿಟ್ಟನಾ? ಇಲ್ಲ, ರಾಮನ ಮೇಲೆ ದ್ವೇಷ ಇತ್ತು, ವಿಷ್ಣು ದ್ವೇಷ ಇದ್ದೇ ಇತ್ತು. ಆದರೆ ಅವನ ಬಲವನ್ನು ಕಂಡಿದ್ದಕ್ಕೆ ಅಂಜಿ ಭಯಪಟ್ಟು ತಾನು ದೂರಾಗಿದ್ದ. ಇನ್ನು ಏನಾದರೂ ಸಾಯುವುದೇ ಇದೆ ಅಂತಂದಮೇಲೆ ರಾಮನ ಬಾಣದಿಂದ ಸಾಯೋಣ ಅಂತ ಹೇಳಿ ಏನಾದರೂ ದ್ವೇಷ ತೀರಿಸಿ ಸೀತೆ ಅಪಹರಣಕ್ಕೆ ನಾನು ಕಾರಣನಾಗ್ತಿಲ್ಲ, ಸಾಕು, ನನಗೆ ಇಷ್ಟೇ ಸಂತೋಷ, ನಾನು ಸತ್ರು ಚಿಂತೆ ಇಲ್ಲ ಅಂತನ್ನುವ ದುರಾಲೋಚನೆಯಿಂದ ತಾನು ಹೊರಟಿದ್ದಾನೆ. ಇದು ನಾವು ಗಮನಕ್ಕಿಟ್ಕೋಬೇಕು. ಮಾರೀಚ ರಾವಣ ಬಾಣದ ವೇಗವನ್ನು ಬಲವನ್ನು ಕಂಡು ಅನಂತರದಲ್ಲಿ ಮತ್ತು ಬಿಟ್ಟ ದೂರಾದ, ರಾಮನ ಮೇಲೆ ಭಕ್ತಿ ಮಾಡಿದ, ಅದಕ್ಕಾಗಿ ಹೋಗಲಿಲ್ಲ, ರಾಮನ ಮಾತನ್ನು ಉಲ್ಲಂಘನೆ ಮಾಡಿದ, ಆಮೇಲೆ ರಾವಣ ಕೊಲ್ತೀನಂತಂದಿದ್ದಕ್ಕೆ ಹೋದ. ಇದೆಲ್ಲ ಸುಳ್ಳು. ಅವನ ಮೇಲೆ ದ್ವೇಷ ಇತ್ತು, ಅವನ ಮೇಲೆ ಅಸೂಯೆ ಮಾತ್ಸರ್ಯಗಳು ಇದ್ದೇ ಇತ್ತು, ರಾಕ್ಷಸ ಅವನ ಸ್ವಭಾವ. ಆದರೆ ಬಲ ಹೆಚ್ಚಿತ್ತು ಅನ್ನೋ ಸಲುವಾಗಿ ಹೋಗಿ ಸಾಯುವುದು ಬೇಡ ಅಂತ ಕೂತಿದ್ದ. ಇನ್ನು ಸಾಯುವುದೇ ನಿಶ್ಚಯ ಅಂತಂದಮೇಲೆ ಸೀತೆಯ ಅಪಹಾರಕ್ಕೆ ಕಾರಣನಾಗಿ ನಾನು ಸಾಯ್ತೇನೆ ಅಂತ ದುರಾಲೋಚನೆ ಮಾಡಿ ತಾನು ಹೊರಟಿದ್ದ. ವಿಚಾರ ಮಾಡ್ರಿ. ಆಗ ಬಂಗಾರದ ಜಿಂಕಿಯಾದ, ಭಾರೀ ರತ್ನಗಳೆಲ್ಲ ವೈಭವದಿಂದ ಕೂಡಿದಂತಹ ಆ ಬಂಗಾರಮಯವಾದ ಜಿಂಕಿಯಾಗಿದ್ದಾನೆ. ಸೀತಾ ಸಮೀಪದಲ್ಲೇನೆ ಮೇಲಿಂದ ಮೇಲೆ ಓಡಾಡ್ತಾ ಇದ್ದಾನೆ. ಆಗ ಸೀತೆ ನೋಡಿದ್ಲು, ಕಥೆ ಗೊತ್ತು, ಸೀತೆ ನೋಡಿದ್ಲು, ನನಗೆ ಬೇಕು ಅಂತ ರಾಮನಿಗೆ ಹೇಳಿದ್ಲು. ಆಗ ಶ್ರೀಮದಾಚಾರ್ಯನೇ ಕೊಡ್ತಾರೆ, ನಿರ್ದೋಷ ನಿತ್ಯ ವರ ಸಂವಿದಪಿ ಸ್ಮದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ. 5ನೇ ಅಧ್ಯಾಯ 32ನೇ ಶ್ಲೋಕ. ಅದರಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಸಂಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯವರ ಸಂವಿದಪಿ ಸ್ಮದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ. ನೋಡ್ರಿ, ಎಷ್ಟೆಲ್ಲ ಕೆಲಸ ಒಳಗೊಂಡದ ಈ ಕಾರ್ಯ ಅಂತನ್ನೋದು ಶ್ರೀಮದಾಚಾರ್ಯ ಹೇಳಬೇಕು, ಇನ್ಯಾರು ಹೇಳಿಕ್ಕೆ ಸಾಧ್ಯ? ನಿರ್ದುಷ್ಟಳಾಗಿದ್ದಾಳೆ ಸೀತಾದೇವಿಗೆ, ಗೊತ್ತಿಲ್ವಾ? ಇವನು ಮಾರೀಚ, ಲಕ್ಷ್ಮಣ ರಾಮಾಯಣದಲ್ಲಿ ಬರ್ತದೆ, ವಾಲ್ಮೀಕಿ ರಾಮಾಯಣದಲ್ಲಿ. ಅದು ಬೇಕು ಅಂತ ಹಠ ಮಾಡ್ತಾಳೆ, ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿತ್ತು. ಹಠ ಮಾಡ್ತಾಳೆ, ಬೇಕು ಬೇಕು ಅಂತ ರಾಮನನ್ನು ಕಟ್ಕಳಿಸ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ಅವನು ಮಾರೀಚ, ದುಷ್ಟ, ಅವನು ಜಿಂಕೆ ವೇಷದಲ್ಲಿ ಬಂದಿದ್ದಾನೆ, ಅವನ ಸಲುವಾಗಿ ಹೋಗ್ಬೇಡ್ರಿ, ರಾವಣ ಸಂಚು ಮಾಡಿದ್ದಾನೆ, ರಾವಣ ಇದು ದುಷ್ಟ ಕರ್ಮ ಇದು ಅಂತೆಲ್ಲ ಬೇಕಾದಷ್ಟು ಹೇಳ್ತಾನೆ. ರಾಮನೂ ಹೇಳ್ತಾನೆ. ಎಲ್ಲಾದರೂ ಸೀತಾದೇವಿ ಬೇಕು ಬೇಕು ಅಂತ ಗಂಟು ಬೀಳ್ತಾಳೆ. ಸೀತಾದೇವಿ ಮಾತಿಗೆ ರಾಮ ಹೊರಟ. ರಾಮ ಆದರೂ ನಿಂದಿರ್ಬೋದಾಗಿತ್ತು, ರಾಮನೂ ಬಿಟ್ಟಿಲ್ಲ, ರಾಮನೂ ಹೊಂಟ. ಯಾಕೆ? ಇಬ್ಬರು ನಿರ್ದುಷ್ಟರಾಗಿದ್ದಾರೆ, ಯಾವ ದೋಷ ಇಲ್ಲ, ಅಜ್ಞಾನ ಇಲ್ಲ, ವಿಪರೀತ ಜ್ಞಾನ ಇಲ್ಲ, ಭ್ರಾಂತಿ ಇಲ್ಲ, ಏನೂ ಇಲ್ಲ. ಆದರೂ ಯಾಕೆ ಮಾಡಿದರು? ರಕ್ಷೋವಧಾಯ, ದುಷ್ಟರನ್ನು ನಾಶ ಮಾಡಿ ಸಜ್ಜನ ರಕ್ಷಣೆ ಆಗಬೇಕಾಗಿದೆ. ಮತ್ತು ಜನಮೋಹ ಕೃತೆ, ಕೆಲವು ಜನರಿದ್ದಾರೆ, ಅಬದ್ಧ ಜನ ಇದ್ದಾರೆ, ದುಷ್ಟರಿದ್ದಾರೆ, ರಾಕ್ಷಸರಿದ್ದಾರೆ. ಸಣ್ಣ ಜಿಂಕಿ ಸಲುವಾಗಿ ಹೆಂಡತಿ ಮೋಹಿತಳಾದ್ಲು. ಆ ಹೆಂಡತಿ ಮಾತು ಕೇಳಿ ರಾಮ ಕಾಡಿಗೆ ಓಡೋದ. ಏನಿದು? ರಾಮ ಪುರಾಣ ಪುರುಷೋತ್ತಮ ಅಂತೀರಿ, ಆದರ್ಶ ವ್ಯಕ್ತಿ ಅಂತೀರಿ, ಇಂಥ ಆದರ್ಶ ಕಾಣಬೇಕೇನು ನಾವು ಅಂತನೂ ಮಾತನಾಡುವ ಜನ ಇದ್ದಾರೆ. ಅವರಿಗೆ ಆಹಾರ ಆಗಬೇಕಲ್ಲ, ಆಹಾರಕ್ಕಾಗಿ ಈ ಕೆಲಸ ರಾಮ ಮಾಡಿದ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅನೇಕ ಜನ ಇರ್ತಾರೆ, ಅನೇಕ ಥರ ಜನ ಇರ್ತಾರೆ, ಅವರಿಗೆಲ್ಲರಿಗೂ ಒಂದೊಂದು ಆಹಾರ ಬೇಕು, ಎಲ್ಲರಿಗೂ ಒಂದು ಬುದ್ಧಿಯಲ್ಲಿ ವಿಷ ಬೇಕು. ಹಾಗಾಗಿ ಯಾಕಂದ್ರೆ ಅವ್ರ ಯೋಗ್ಯತಾನೇ ಅಂಥದ್ದಿರ್ತದೆ. ಅಂಥ ಯೋಗ್ಯರಾದ ಜನರಿಗೆ ಮೋಹನ ಮಾಡೋದಕ್ಕಾಗಿಯೇ ಹೆಂಡತಿ ಆ ಮೋಹಿತಳಾದಂತೆ ತೋರಿಸಿದಳು ಸೀತಾದೇವಿ. ಆ ಮೋಹಕ್ಕೆ ಒಳಗಾಗಿ ರಾಮ ಹೆಂಡತಿ ಮಾತನ್ನು ಕೇಳಿ ಹೆಂಡತಿಯನ್ನು ಬಿಟ್ಟು ಹೋದ ರಾಮ ಅಂತ ಅಪವಾದಕ್ಕೆ ಒಳಗಾದ ರಾಮ. ಆದರೆ ವಾಸ್ತವಿಕವಾಗಿ ನೋಡಲಾಗಿ ರಾಕ್ಷಸರ ವಧ ಆಗಬೇಕು, ಸಜ್ಜನರಿಗೆ ಒಳಿತಾಗಬೇಕು. ಮತ್ತು ಇವರಿಬ್ಬರು ಯಾವ ಮೋಹಗಳಿಗೂ ವಶರಲ್ಲ. ಇವರ ಹೆಸರನ್ನು ತೆಗೆದುಕೊಂಡರೆ, ಇವರನ್ನು ಉಪಾಸನೆ ಮಾಡಿದರೆ, ಧ್ಯಾನಗಳನ್ನು ಮಾಡಿದರೆ
ದೋಷಗಳು ನಾಶವಾಗುವಂತಹ ದೇವೋತ್ತಮರು ಜಗತ್ತಿಗೆ ತಂದೆ ತಾಯಿಗಳು. ಇದು ನಮಗೆ ಎಚ್ಚರ ಇರಬೇಕು ಅಂತ ಮೊಟ್ಟ ಮೊದಲಿಗೆ ಶ್ರೀಮದಾಚಾರ್ಯ ಹೇಳ್ತಾರೆ. ನಿರ್ದೋಷ ನಿತ್ಯ ವರ ಸಂವಿಧ ಪಿಸ್ಮದೇವಿ ರಕ್ಷೋವಧಾಯ, ರಾಕ್ಷಸರ ವಧೆಗಾಗಿ ಮತ್ತು ಜನಮೋಹ ಕೃತೆ, ಜನರ ಮೋಹನೆಗಾಗಿ, ದುಷ್ಟರ ಮೋಹನೆಗಾಗಿ ಹೀಗೆ ಮಾಡಿದರು. ದೇವೇ ಮಮಾಶು ಪರಿಗೃಕ್ಷ್ಯ ಚ ದೇಹಿ ಮೇತ್ವಂ ಕ್ರೀಡಾಮೃಗಂ ತಿಥಿತಯೋದಿತ ಏವ ರಾಮ. ಅನ್ವಕ್ಸಸಾರ, ಅವನು ಬೆನ್ನ ಹತ್ತಿ ಹೋದ ರಾಮ ಹೋದಾಗ ಶರಾಸನ ಬಾಣಪಾಣಿ, ತನ್ನ ಬಿಲ್ಲು ಬಾಣಗಳನ್ನು ಧರಿಸಿ ಅವನನ್ನು ಹೊಡೆದಾಗ ಬಾಣ ಬಂದು ಬಡಿದಾಗಲೂ ಒಳ್ಳೆ ಮಾತುಗಳನ್ನು ಹೇಳ್ಬೋದಾಗಿತ್ತವ. ರಾಮ ನೀ ಯಾರಂತೂ ನನಗೆ ಗೊತ್ತು, ಆ ರಾವಣ ಕೊಟ್ಟು ಕಳಿಸಿದ್ದ, ಸೀತೆ ಅಪಹರಣ ಮಾಡಲಿಕ್ಕಾಗಿ ಬರ್ತಾ ಇದ್ದಾನೆ, ಹಾಗಾಗಿ ಬೇಗ ಹೋಗು ಅಂತ ಹೇಳ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ, ಅಲ್ಲಿಂದೇ ಒದರಿದ. ಏನಂತ ಹೇಳಿ, ತೇನಾಹತ ಶರವರೇಣ ಭೃಷಮ್ಮಮಾರ ವಿಕೃಷ್ಯ ಲಕ್ಷ್ಮಣಂ ಉರುವ್ಯಥಯ, ಅಳತಾ ಜೋರ ಧ್ವನಿಯಿಂದ, ಅಳತಾ ಜೋರಾದ ಧ್ವನಿಯಿಂದ ಏನು ಮಾಡಿದ, ಲಕ್ಷ್ಮಣ ಸೀತೆ ಅಂತ ಜೋರಾಗಿ ಕಿರ್ಚಿದ, ಒದರಿದ ಆರ್ಥಧ್ವನಿಯಿಂದ. ಆ ಧ್ವನಿ ರಾಮನ ಧ್ವನಿಯಂತೆ ಮಾಡಿದ. ಮಾಯಾ ಶಕ್ತಿ ಅವನಲ್ಲಿತ್ತು, ಹಾಗಾಗಿ ಜಿಂಕಿಯಾಗಿದ್ದ. ಧ್ವನಿಯಲ್ಲೂ ವ್ಯತ್ಯಾಸ ಮಾಡಿದ. ರಾಮನ ಧ್ವನಿಯಂತೆ ಆರ್ತಧ್ವನಿ ರಾಮನದು ಹೇಗಿರ್ತದೋ ಹಾಗೆ ಮಾಡಿದ. ಸೀತೆಗೆ ಕೇಳಿಸಿದಾಗ ತಾನು ವಿಚಾರ ಮಾಡಿದ್ದು ಸೀತೆ, ಓ ರಾಮನಿಗೇನು ಆಪತ್ತು ಬಂದಿದೆ, ಲಕ್ಷ್ಮಣ ಬೇಗ ಹೊರಟು, ಬೇಗ ಹೊರಟು ಬಿಡು, ನೀನು ಇಲ್ಲಿ ಇರಬೇಡ, ಬೇಗ ಹೊರಟು ಬಿಡು, ರಾಮನಿಗೇನೋ ತೊಂದರೆ ಆಗಿದೆ ಅಂತಂದಾಗ ಲಕ್ಷ್ಮಣ ನಗ್ತಾ ಹೇಳ್ತಾನೆ, ರಾಮ ಅಂದ್ರೆ ಯಾರಮ್ಮ ಅತ್ತೆ? ರಾಮ ಅಂದ್ರೆ ಯಾರು? ಸಾಕ್ಷಾತ್ ಪರಮಾತ್ಮ ಅವನು, ನೀನು ಲಕ್ಷ್ಮಿ, ನಿಮ್ಮಿಬ್ಬರಿಗೆ ಯಾರಿಗೆ ಏನಾಗ್ಲಿಕ್ಕೆ ಸಾಧ್ಯ ಇದೆ? ರಾಮನಿಗೇನೂ ಆಗುವುದಿಲ್ಲ, ಮಾರೀಚನಿಗೆ ತೊಂದರೆ ಆಗಿರ್ತದೆ, ರಾಮನಿಗೇನಾಗುವುದಿಲ್ಲ ಅಂತ ಎಲ್ಲ ಹೇಳ್ತಾಳೆ. ಹೇಳಿದರೂ ಕೂಡ ಎಲ್ಲ ಹೇಳ್ತಾನೆ ಲಕ್ಷ್ಮಣ, ಆದರೂ ಕೂಡ ಕೇಳೋದಿಲ್ಲ. ಶುತ್ವೇವ ಲಕ್ಷ್ಮಣಂ ಅಚೂಚುದತ್ ಉಗ್ರವಾಕ್ಯೈ ಸೋಪಿ ಆಪ ರಾಮ ಪಥಮೇವ ಸ ಚಾಪ ಬಾಣ. ಬೈತಾಳೆ, ಅಣ್ಣನ ಮೇಲೆ ಭಕ್ತಿ ಇಲ್ಲ ನಿನಗೆ, ನನ್ನ ಮಾತಿನ ಮೇಲೆ ಕಿಮ್ಮತ್ತಿಲ್ಲ ನಿನಗೆ, ರಾಮನಿಗೆ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದೇನೆ, ಓಡೋಗ್ಲಿಕ್ಕೆ ಬರೋದಿಲ್ಲ ನಿನಗೆ, ರಾಮನ ರಕ್ಷಣೆ ಮಾಡೋ ಜವಾಬ್ದಾರಿ ಇಲ್ಲ, ಯಾಕೆ ಬಂದಿ ನೀನು ಕಾಡಿಗೆ? ಓ ರಾಮನನ್ನು ಕೊಂದು ನನ್ನ ಮೇಲೆ ಆಸೆ ಇಟ್ಕೊಂಡು ಬಂದೀಯಾ? ನನ್ನನ್ನು ಸ್ವೀಕಾರ ಮಾಡ್ಬೇಕು ಅನ್ಕೊಂಡೀಯಾ ನೀನು? ಅಣ್ಣ ಹೋದರೆ ಹೋಯ್ತು, ಅಣ್ಣನ ಹೆಂಡತಿಯನ್ನು ಪಡಿಬೇಕು ಅಂತ ವಿಚಾರ ಮಾಡೀಯಾ ಅಂತ ಹೇಳಿ ದುಷ್ಟ ಮಾತುಗಳಿಂದ ಮನಸ್ಸಿಗೆ ನಾಟುವಂತೆ ಲಕ್ಷ್ಮಣನನ್ನು ತಾನು ಬೈತಾಳೆ. ಆಗ ಲಕ್ಷ್ಮಣ ಆಯ್ತಮ್ಮ ನಾನು ಬರ್ತೇನೆ ಅಂಥೇಳಿ ನಮಸ್ಕಾರ ಮಾಡಿ ಹೊರಡ್ತಾನೆ. ಅವೆಲ್ಲ ನಿಮ್ಗೆ ಗೊತ್ತಿದೆ, ರಾಮ ಲಕ್ಷ್ಮಣ ಬಾಣ, ಲಕ್ಷ್ಮಣ ರೇಖಾ, ಅವೆಲ್ಲ ಇತ್ಯಾದಿಗಳೆಲ್ಲ ಆಗ್ತದೆ. ಇಷ್ಟೆಲ್ಲ ಆದಾಗ ತಾನು ಹೋಗ್ತಾನೆ. ಆಗ ರಾವಣ ಬಂದು ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅಂತನೂ ಕಥೆ ಇಷ್ಟು ನಿಮಗೂ ಗೊತ್ತು. ಇಲ್ಲ ಆದದ್ದೇನು ಅಂತಂದರೆ, ದೇವರು ಲಕ್ಷ್ಮೀದೇವಿ ಒಂದು ದೊಡ್ಡದಾದ ನಾಟಕ ಮಾಡ್ತಾ ಇದ್ದಾರೆ. ಆ ನಾಟಕದಲ್ಲಿ ಅಸುರರ ಸಂಹಾರ ಪ್ರಧಾನ ಉದ್ದೇಶ, ಸಜ್ಜನರ ಒಳ್ಳೆಯದಾಗಬೇಕು ಅಂತ ಪ್ರಧಾನ ಉದ್ದೇಶ. ಅಸುರರು ಯಾರು? ರಾವಣಾದಿಗಳು, ರಾವಣ, ಇಂದ್ರಜಿತ್, ಕುಂಭಕರ್ಣ ಮೊದಲಾದವರು. ಅವರನ್ನು ಸಂಹಾರ ಆಗಬೇಕು ಅಂತಂದರೆ ತಪ್ಪು ಮಾಡದೇನೆ ಯಾರನ್ನು ಶಾಸನೆ ಮಾಡತಕ್ಕದ್ದಲ್ಲ. ಶೂರ್ಪಣಿಕೆಯು ತಪ್ಪು ಮಾಡಿದ್ಲು, ಬಂದು ಸೀತೆಯನ್ನು ಸಂಹಾರ ಮಾಡಬೇಕು, ಅಲ್ಲಿವರೆಗೆ ಚೇಷ್ಟೆ ಮಾಡಿದ್ದಾರೆ. ಅಲ್ಲಿವರೆಗೆ ಅವನ ಕಡೆ ಕಳಿಸಿದ್ರು, ಲಕ್ಷ್ಮಣ ರಾಮನ ಕಡೆ ಕಳಿಸಿದ್ರು. ಯಾವಾಗ ಸೀತೆಯನ್ನು ಮಾತ್ಸರ್ಯ, ಇಷ್ಟು ಚಲುವಿ ಸುಂದರಿ ಇದ್ದಾಳೆ, ಇವನ ಸಲುವಾಗಿ ನನ್ನನ್ನು ಕಟ್ಕೋತಾ ಇಲ್ಲ ಅಂತ ವಿಚಾರ ಮಾಡಿ ಅವನನ್ನು ಕೊಲ್ಲಬೇಕು ಅಂತ ಶೂರ್ಪಣಿಕೆ ಬಂದಾಗ ಸಂಹಾರ ಮಾಡಿದ್ರು. ಆಗ ಮೂಗ ಕಿವಿಯನ್ನು ಕತ್ತರಿಸಿ ಕಳಿಸಿದ್ರು. ರಾವಣ ಬಂದ, ಸೀತೆಯನ್ನು ಅಪಹಾರ ಮಾಡುವ ಕೆಟ್ಟ ಕೆಲಸ ಮಾಡಿದ್ದಕ್ಕೆ, ಪರಸ್ತ್ರೀಯರನ್ನು ತೊಂದರೆ ಮಾಡಿದ್ದಕ್ಕೆ ಸಂಹಾರ ಮಾಡಬೇಕು ಅಂತನ್ನುವ ನೀತಿಯನ್ನು ಸಮಾಜಕ್ಕೆ ತಿಳಿಸುವುದಕ್ಕಾಗಿ ಪರಮಾತ್ಮ ತಪ್ಪು ಮಾಡಿದ. ರಾವಣ ಅಲ್ಲಿವರೆಗೆ ಹೇಗೆ ಸಂಹಾರ ಮಾಡಬೇಕು? ಬಂದದ್ದು ರಾವಣ ಸಂಹಾರಕ್ಕಾಗಿ. ಹಾಗಾಗಿ ಎಲ್ಲ ನಾಟಕದಲ್ಲಿ ಪರಮಾತ್ಮ, ಲಕ್ಷ್ಮೀದೇವಿ, ಲಕ್ಷ್ಮಣ, ಹನುಮಂತ ದೇವರು, ಎಲ್ಲ ದೇವತೆಗಳು, ಅಸುರರು, ಎಲ್ಲ ನಾಟಕದಲ್ಲಿ ಗೊಂಬೆಗಳು. ಪರಮಾತ್ಮ ಸೂತ್ರಧಾರ. ಆ ವರಶಾಪಗಳ ತಕ್ಕಂತೆ ಪರಮಾತ್ಮ ಅವರವರ ಕರ್ಮಾನುಸಾರವಾಗಿ ಎಲ್ಲರನ್ನು ಆಟ ಆಡಿಸ್ತಾ ಇರ್ತಾನೆ. ಆಟದಲ್ಲಿ ಮುಖ್ಯವಾಗಿ ಇವತ್ತು ಒಂದು ನಾಟಕ ಮಾಡ್ತಾ ಇದ್ದೇವೆ.
ನಾಟಕದಲ್ಲಿ ನೀನು ಸೀತೆ, ನೀನು ರಾಮ, ನಾನು ರಾವಣ ಅಂತಂದಾಗ ಸೀತೆ ಪಾರ್ಟನ್ನು ಸೀತೆ ಮಾಡಬೇಕು ಬೇಡೋ? ಮಾಡಬೇಕು. ರಾವಣನ ಕೆಲಸ ರಾವಣ ಮಾಡಬೇಕು. ರಾವಣ ಇದ್ದವನು ಸೀತೆ ಅಂತ ನಾಟಕ ಮಾಡಿದರೆ ನಡೀತದ? ನಾಟಕ ಕೆಟ್ಟು ಹೋಗ್ಬಿಡ್ತದೆ, ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸೀತಾದೇವಿ ರಾಮನ ಮನಸ್ಸನ್ನು ಅರ್ಥ ಮಾಡಿಕೊಂಡವಳು. ಹಾಗಾಗಿ ರಾಮನಿಗೆ ಬೇಕಾದ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣನನ್ನು ಕೊಟ್ಟು ಕಳಿಸಿದ್ದು, ಅಪಹಾರ ಮಾಡಿಕೊಂಡು ರಾವಣ ಬಂದಾಗ ರಾವಣನ ಜೊತೆಗೆ ಹೋದದ್ದು. ಇಲ್ಲದೇ ಇದ್ದರೆ ಮುಂದೆ ಮಾತು ಬರ್ತದೆ, ಸೀತಾದೇವಿ ಕೇವಲ ತನ್ನ ಕಟಾಕ್ಷ ಮಾತ್ರದಿಂದ ಸರ್ಗ ಸ್ಥಿತಿ ಸಂಹಾರಗಳನ್ನು ಮಾಡುವ ಶಕ್ತಿ ಇದ್ದ ಸೀತಾದೇವಿ ಕಣ್ಣೋಟಿನಿಂದಲೇ ಕೊಂದು ಹಾಕ್ಬೋದಾಗಿತ್ತು, ಕೊಲ್ಲಿಲ್ಲ. ಯಾಕೆ? ರಾಮ ನಾಟಕ ಮಾಡ್ತಾ ಇದ್ದಾನೆ, ನಾಟಕದಲ್ಲಿ ನಾನು ಒಂದು ಸೂತ್ರಧಾರಿ, ಭಾಗಿಯಾಗಬೇಕು ಅಂತ ಹೇಳಿ ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೀತಾಮತಸ್ಯ ಪರಮಸ್ಯ ತಥಾ ರಮಾಯ ದೋಷೋರಣೊಪ್ಯನು ವಿಚಿಂತ್ಯ ಉರುಪ್ರಭೂಯತ. ಅತ್ಯಂತ ಶ್ರೇಷ್ಠವಾದ ನಿರ್ಣಯ. ಈ ಶ್ಲೋಕನ್ನು ಬಾಯಿಗೆ ಮಾಡಿದರೂ ಚಿಂತೆ ಇಲ್ಲ, ಅಷ್ಟು ಅದ್ಭುತವಾದಂತಹ ಸುಂದರವಾದ ಶ್ಲೋಕ. ಯಾಂ ಯಾಂ, ದೇವರು ಏನೇನು ನಾಟಕವನ್ನು ಮಾಡ್ತಾನಲ್ಲ, ಏನೇನೋ ಆಟವನ್ನು ಮಾಡ್ತಾನಲ್ಲ, ಅದನ್ನೆಲ್ಲವನ್ನು ತಾಂ ತಾಂ ಕರೋತಿ ಅನು ತಥೈವ, ದೇವರು ಹೇಗೆ ಮಾಡ್ತಾನೋ ಹಾಗೆ ಅನುಸರಿಸಿಯೇ ಗಂಡನಾದವನು ಆತಿಥ್ಯವನ್ನು ಮಾಡ್ತಾನೆ ಅಂತಂದಾಗ ಹೆಂಡತಿಯು ಅದಕ್ಕೆ ಅನುಸರಿಸಲಿಲ್ಲ ಅಂತಂದರೆ ಆತಿಥ್ಯ ಹೋಗಿಬಿಡುತ್ತದೆ, ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಕೆಲಸವನ್ನು ಯಾರು ಮಾಡ್ತಿರ್ತಾರೋ ಆ ಕೆಲಸಕ್ಕೆ, ಗಂಡ ಮಾಡುವಂತಹ ಕೆಲಸಕ್ಕೆ ಹೆಂಡತಿ ಸಾಥ್ ಕೊಡಬೇಕು, ಹೆಂಡತಿ ಮಾಡುವಂತಹ ಕೆಲಸಕ್ಕೆ ಗಂಡ ಮತ್ತೆ ಜೋಡಿ ಆಗಬೇಕು. ಆಗಲಿಲ್ಲ ಅಂತಂದರೆ ಕೆಲಸ ಕೆಟ್ಟು ಹೋಗ್ಬಿಡುತ್ತದೆ. ಹಾಗೆ ಇದೆ ಅವಸ್ಥೆ. ಹಾಗಾಗಿ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾಮತಸ್ಯ ಪರಮಸ್ಯ ತಥಾ ರಮಾಯಾಹ. ಲಕ್ಷ್ಮೀದೇವಿಗೆ ಸ್ವಲ್ಪ ಕಿಂಚಿತ್ ದೋಷದ ಗಂಧನೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಸೀತಾದೇವಿ ಸಲುವಾಗಿ ಇದೆಲ್ಲ ಆಯಿತು ಅಂತ ಸರ್ವತಾ ಅರ್ಥ ಮಾಡಿಕೊಳ್ಳಬೇಡ್ರಿ ಅಂತ ಶ್ರೀಮದಾಚಾರ್ಯ ಘಂಟಾಘೋಷವಾಗಿ ಹೇಳ್ತಾರೆ. ಸೀತಾದೇವಿ ನೋಡಿದ್ಲು ಜಿಂಕೆಯನ್ನು, ಅದಕ್ಕೆ ರಾಮನನ್ನು ಕೊಟ್ಟು ಕಳಿಸಿದ್ಲು, ರಾಮ ಹೋದ, ಹಾಗಾಗಿ ಸೀತಾದೇವಿ ಅಪಹರಣ ಆಯಿತು. ಸೀತಾದೇವಿಯನ್ನು ಕರೆದುಕೊಂಡು ಹೋದ ರಾವಣ. ಹಾಗಾಗಿ ಮುಖ್ಯ ಸೀತಾದೇವಿಯೇ ಕಾರಣ ಅಂತ ಸರ್ವಥಾ ತಿಳಿಬೇಡ್ರಿ. ಯಾಕೆ? ರಾಮನಿಗೆ ಅಭಿಪ್ರಾಯ ಇದೆ ಅಂತ ಸೀತಾ ಪೂರ್ಣ ತಿಳಿದಿದ್ಲು. ಅದರ ಅನುಸಾರವಾಗಿ ಈ ಎಲ್ಲ ಕೆಲಸ ನಡೆದಿದೆ. ಯಾಕೆ? ಕ್ವಾಜ್ಞಾನ ಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಸ್ಕೃತಿ ಮೋಕ್ಷ ಹೇತೋ. ಕೇವಲ ಒಂದು ಕಣ್ಣು ಪೂರ್ಣ ತೆಗಿಬೇಕಾಗಿಲ್ಲ, ಸಣ್ಣ ಕಣ್ಣು ಮಂದ ಕಟಾಕ್ಷವನ್ನು ಮಾಡಿದರೆ ಸಾಕು, ರಾವಣ ಭಸ್ಮಾಗಿ ಹೋಗ್ತಿದ್ದ. ಅಷ್ಟು ಶಕ್ತಿ ಸಾಮರ್ಥ್ಯ. ರಾವಣ ಅಲ್ಲ, ಇಡೀ ಬ್ರಹ್ಮಾಂಡ ಭಸ್ಮವಾಗಿ ಹೋಗ್ತದೆ. ಅಷ್ಟು ಶಕ್ತಿ ಸಾಮರ್ಥ್ಯ ಇದ್ದ ಸೀತಾದೇವಿ ಕೇವಲ ಜನರ ಮೋಹನಕ್ಕಾಗಿ ಲಕ್ಷ್ಮೀದೇವಿಗೆ ಎಷ್ಟು ಶಕ್ತಿ ಸಾಮರ್ಥ್ಯಗಳಿದೆ ಅಂದಮೇಲೆ ದೇವರ ಮಾತಿನಲ್ಲಿ ಏನು ಹೇಳಬೇಕು, ದೇವರ ವಿಷಯದಲ್ಲಿ ಏನು ಹೇಳಬೇಕು? ದೇವ್ಯಾ ಹರೇ ಕಿಮು ವಿಡಂಬನ ಮಾತು. ಒಂದು ಮಾತು ಹೇಳಲಿಕ್ಕೆ ಸಾಧ್ಯ ಇದೆ. ಏನು? ಕೇವಲ ನಾಟಕ ಮಾಡ್ತಾ ಇದ್ದಾನೆ ದೇವರು, ಇನ್ನೇನೂ ಇಲ್ಲ. ಲಕ್ಷ್ಮೀದೇವಿ ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಂದೆ ರಾಮಾಯಣ ಆಗಬೇಕು, ರಾವಣನ ಸಂಹಾರ ಆಗಬೇಕು, ದೇವತೆಗಳ ಉದ್ಧಾರ ಆಗಬೇಕು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತನ್ನೋದಕ್ಕೆ ವಿಡಂಬನ ಮಾತ್ರಮೇ ತದ್ವಿಕ್ರೀಡಿತೋ ಸುರ ನರಾದಿವದೇವ ಯಸ್ಮಾತ್. ಹಾಗಾಗಿ ಸೀತಾದೇವಿ ಈ ಅಪಹರಣದ ವಿಷಯದಲ್ಲಿ, ಸೀತಾದೇವಿ ಮೋಹಿತಳಾಗಿದ್ದಾಳೆ ಅಂತ ವಿಷಯದಲ್ಲಿ, ಹೆಂಡತಿಯ ಸಲುವಾಗಿ, ಹೆಂಡತಿಯನ್ನು ಮಾತು ಕೇಳಿದ ರಾಮ ಹೋದ ಅಂತನೂ ಸಲುವಾಗಿ, ಲಕ್ಷ್ಮಣನ ವಿಷಯದಲ್ಲಿ, ಅಥವಾ ಹಿಂದೆ ನಾವು ನೋಡಿದಂತಹ ಅನೇಕ ವಿಷಯಗಳಲ್ಲಿ ಶ್ರೀಮದಾಚಾರ್ಯರು ಈ ಕಥೆಗಳಿಗೆ ಮಹತ್ತರವಾದ ನಿರ್ಣಯಗಳನ್ನು ಕೊಡ್ತಾರೆ. ಹಾಗಾಗಿ ಅಂಥ ಶ್ರೀಮದಾಚಾರ್ಯರು ರಾಮಾಯಣದ ಸಾರಭೂತವಾದ ನಿರ್ಣಯಗಳನ್ನು ಬರೆದು ಮಹೋಪಕಾರವನ್ನು ಮಾಡಿದ್ದಾರೆ ಅಂತ ನೆನೆಸ್ತಾ ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸೋಣ. ಅನೇಕ ಪ್ರಶ್ನೆಗಳು ಬಂದಿರ್ತದೆ. ಆ ಪ್ರಶ್ನೆಗಳಿಗೆ ನನ್ನಲ್ಲಿ ವಾಟ್ಸಪ್ ವಾಯ್ಸ್ ಮೆಸೇಜ್ಗಳನ್ನು ಹಾಕಿರಿ ಸಾಧ್ಯವಾದರು. ಇಲ್ಲಾಂದರೆ ಪಾಠ ಕೂತಲ್ಲಿ 1 ನಿಮಿಷ ಅಂತ ಕೇಳಬಹುದು. ಯಾವ ಸಂಕೋಚ ಮಾಡ್ಕೋಬೇಡ್ರಿ. ಏನು ನನಗೆ ತಿಳಿತದೋ ಹೇಳುತ್ತೇನೆ, ತಿಳಿದೇ ಇದ್ದ ವಿಷಯವನ್ನು ನಾನು ಕೇಳಿ ನಿಮಗೆ ತಿಳಿಸ್ತೇನೆ. ಸಾಮಾನ್ಯವಾಗಿ ಎರಡೂ ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಮಹತ್ತರವಾದ ಘಟ್ಟಗಳು, ಕಥೆಗಳು ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತದೆ. ಅನೇಕರಿಗೂ ಕಥೆಗಳೂ ಗೊತ್ತಿರೋದಿಲ್ಲ, ವಿಪರೀತವಾಗಿ ತಿಳಿದಿರ್ತೇವೆ.
ಕಥೆಗಳನ್ನು ಪರಸ್ಪರವಾಗಿ ಹಂಚಿಕೊಂಡು, ನಿರ್ಣಯಗಳನ್ನು ಪರಸ್ಪರವಾಗಿ ಹಂಚಿಕೊಂಡು ನಾವು ಮಾಡುವ ಉದ್ದೇಶ ಇದು ಸಫಲವಾಗಬೇಕು. ಅನೇಕ ಜನ ಪ್ರತಿನಿತ್ಯ ಬರ್ತಾ ಇದ್ದೀರಿ, ಎದುರಿಗೂ ಜನ ಬರ್ತಾರೆ, ಬಹಳ ಸಂತೋಷ. ಇನ್ನು ಹೆಚ್ಚು ಬರಬೇಕು ಅಂತ ನಾನು ಪ್ರತಿನಿತ್ಯ ಈ ಮಾತನ್ನು ಹೇಳಿ ಉಪಸಂಹಾರ ಮಾಡ್ತೇನೆ. ಹಾಗಾಗಿ ಬಹಳ ಸಂತೋಷ ಅಂತ ತಿಳಿಸ್ತಾ, ಬಂದವರಿಗೂ ಎಲ್ಲ ಸ್ವಾಗತ ಇದೆ. ಇನ್ನು ನೀವು ಒಬ್ಬೊಬ್ಬರು ಇಬ್ಬಿಬ್ಬರನ್ನ ಕರ್ಕೊಂಡು ಬರ್ರಿ, ಅವ್ರನ್ನೂ ಸ್ವಾಗತ ಮಾಡೋಣ. ಕಥೆ ಇರ್ತದೆ, ನಿರ್ಣಯ ಇರ್ತದೆ, ಸಮಾಜದಲ್ಲಿ ಗೊಂದಲ ಇರ್ತದೆ. ಅದನ್ನು ನಮ್ಮವರೇ ನಮಗೆ ಕೇಳ್ತಾರೆ, ನಮಗೆ ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಅಪ್ಪ ಹೀಗೆ ಕಥೆ ಇದೆ ಅಂತ ಮಗ ಕೇಳ್ತಾನೆ, ಮೊಮ್ಮಗ ಕೇಳ್ತಾನೆ, ಅಥವಾ ಫ್ರೆಂಡ್ಸ್ ಕೇಳ್ತಾರೆ. ಹೀಗೆಲ್ಲ ಅದಲ್ಲಪ್ಪ, ಏನು ದೊಡ್ಡ ರಾಮಾಯಣ ನಿಮ್ಮದು, ನಮಗೂ ಗೊತ್ತದ ಅಂತಂತಿರ್ತಾರೆ ಎಷ್ಟು ಜನ. ಅಂಥವರಿಗೆ ಇಲ್ಲ, ಹೀಗೆ ಕಥೆ ಇದೆ, ಹೀಗೆ ನಿರ್ಣಯ ಇದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಕಡೆಯಿಂದ ಅಂತ ಅನ್ನೋ ಸಲುವಾಗಿ ಈ ಪಾಠದ ಉದ್ದೇಶ. ಹಾಗಾಗಿ ನಾವು ತಿಳಿದುಕೊಳ್ಳಬೇಕಾದದ್ದಿದು. ಇವತ್ತಿನ ಪಾಠವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಚಿಮ್ಮಲಿಗೆಯವರು ಬಂದಾರಲ್ಲ ಇವತ್ತು. ಜೋಶಿಯವರಿದ್ದಾರೆ, ಎಲ್ಲರೂ ಸದ್ಗೃಹಸ್ಥರಿದ್ದಾರೆ, ಅನೇಕ ಜನ ನಮ್ಮ ಬಳಗಂದರಿದ್ದಾರೆ, ನಮ್ಮ ಪಾಠದ ಶಿಷ್ಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ನಾನು ಮೆಸೇಜ್ ಹಾಕಿದ್ದೆ, ಹೇಗೆ ಈಗೋ ಹಾಗೆ ಎಲ್ಲ ಕೆಲಸ ಆಗಿದೆ. ಇನ್ನು ಹೆಚ್ಚಿನ ಮಟ್ಟಿಗೆ ಕೆಲಸ ಆಗಬೇಕು. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಗೆಳೆಯಂದರು, ಸೊಸೆಂದರು ಎಲ್ಲರೂ ಬರಬೇಕು, ಬಂದು ಪಾಠದಲ್ಲಿ ಭಾಗವಹಿಸಬೇಕು. ನಿಮಗೆ ಒಂದು ಮಾತು ಹೇಳಬೇಕು ಅಂದರೆ, 3 ದಿವಸ ಅವ್ರನ್ನ ಕೂಡಿಸ್ರಿ ಹೆಂಗಾರ ಮಾಡಿ. 3 ದಿವಸ ಒಳಗೆ ಅವ್ರಿಗೆ ಇಂಟ್ರೆಸ್ಟ್ ಬರಲಿಲ್ಲ ಅಂದ್ರೆ 4ನೇ ದಿವಸ ಅವರೇ ಬಿಟ್ಟುಬಿಡಲಿ. ಇದನ್ನು ನಾನು ಚಾಲೆಂಜ್ ಕೊಡ್ತೇನೆ. ಶ್ರೀಮದಾಚಾರ್ಯ ಶಾಸ್ತ್ರ ಇದೆ, ಇಂಟ್ರೆಸ್ಟ್ ಬಂದೇ ಬರ್ತದೆ. ಇದರ ಅಭಿಪ್ರಾಯ ಏನು, ಗಾಢ ಏನು, ಗಂಭೀರ ಏನು ಎಲ್ಲ ಅರ್ಥ ಆಗ್ತದೆ. 3 ದಿವಸ ನನ್ನ ಜವಾಬ್ದಾರಿ, ಕೂಡಿಸುವ ಜವಾಬ್ದಾರಿ ನಿಮ್ಮದು. ಲೌಕಿಕರು, ಹುಡುಗರು ಇರ್ತಾರೆ, ಸಣ್ಣವರು, ಅವ್ರಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ 3 ದಿವಸ ಕೂಡಿಸ್ರಿ. 3 ದಿವಸಗಳು ಅವ್ರ ಇಂಟ್ರೆಸ್ಟ್ ಬರಲಿಲ್ಲ, ಆಚಾರ ಹೇಳಿದೆ ಗೊತ್ತದ ಬಿಡ್ರಿ ಅಂತ ಏನಾರೇ ಅನಿಸ್ಬಿಡ್ತು ಅಂತಂದ್ರೆ ಅವ್ರು 4ನೇ ದಿವಸ ಬರೋದು ಬೇಡ. 3 ದಿವಸ ಕೂಡಿಸೋ ಜವಾಬ್ದಾರಿ ನಿಮ್ಮದು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಸಾಕು, ನಾಳಿಂದ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. Mm-hmm.